ಬುಡೆ ಗ್ಯಾಂಗ್ ವಿರುದ್ಧವಾಗಿ ಕೋಕಾ ಕಾಯ್ದೆಯನ್ನು ಪ್ರಯೋಗ ಮಾಡುತ್ತಾ ಎಸ್ಐಟಿ. ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ 2000 ಇಸ್ವಿ. ಸಂಘಟಿತವಾಗಿ ಒಂದು ಗುಂಪು ಸೇರಿಕೊಂಡು ಒಂದು ಸಮಾನವಾಗಿ ಒಂದು ಕಾಮನ್ ಉದ್ದೇಶ ಇಟ್ಕೊಂಡು ಒಂದು ತಪ್ಪು ಕೆಲಸವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಗುಂಪು ಸೇರಿ ಮಾಡ್ತಕ್ಕಂಥ ಕೃತ್ಯಗಳನ್ನು ನಿಯಂತ್ರಣ ಮಾಡುವಂಥ ಕಾಯ್ದೆ ಇದು. 2000 ಇಸ್ವಿಲಿ ಇದು ಜಾರಿಗೆ ಬಂತು. ಸಂಘಟಿತ ಅಪರಾಧವನ್ನು ತಡೆಯಬೇಕು, ಗುಂಪು ಕಟ್ಟಿಕೊಂಡು ಒಂದು ಪ್ಲ್ಯಾನ್ ಮಾಡಿ ಸಂಚು ಮಾಡಿ ಒಂದು ಯೋಜನೆಯನ್ನು ಮಾಡಿಕೊಂಡು ಕೆಲವು ಅಪರಾಧಗಳನ್ನು ಮಾಡ್ತಾರಲ್ಲ, ಇಂಥ ಕೆಲಸಗಳನ್ನು ನಿಯಂತ್ರಣ ಮಾಡಬೇಕು ಅಂತಲೇ ಇರತಕ್ಕಂಥ ಕಾಯ್ದೆ ಇದು. ತನಿಖೆಯಲ್ಲಿ ಸಂಘಟಿತ ಅಪರಾಧ ಒಂದು ವೇಳೆ ಸಾಬೀತಾಗ್ಬಿಟ್ರೆ ಈ ಕಾಯ್ದೆ ಅಂತೂ ಪ್ರಯೋಗ ಆಗುತ್ತೆ. ತನಿಖೆ ಮಾಡ್ತಾ ಇದ್ದಾರೆ, SIT ತನಿಖೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಸೇರಿದ್ದಾರೆ ಇದರಲ್ಲಿ 1, 2, 3, 4, 5, 6 ಎಷ್ಟೊಂದು ಜನ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿ ಇಂಥ ಕೃತ್ಯವನ್ನು ಮಾಡಿದ್ದಾರೆ ಅಂತ ಪ್ರೂವ್ ಆಗಿಬಿಟ್ರೆ ಆಗ ಕೋಕಾ ಆ್ಯಕ್ಟನ್ನು ಹಾಕಿಬಿಡ್ತಾರೆ. ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಕೋಕಾ ಕಾಯ್ದೆಯನ್ನು ಹಾಕಬೇಕಾಗುತ್ತೆ. ಇದಕ್ಕೆ SIT ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಈಗಿರುವ FIRಗೆ ತನಿಖೆ ವೇಳೆ ಸಾಕ್ಷಿ ಸಿಕ್ಕಾಗ, FIR ಅಂತೂ ಮಾಡ್ಕೊಂಡಿರ್ತಾರೆ, ಈಗ ತನಿಖೆ ಮಾಡ್ತಾ ಹೋದಂತೆ ಅದಕ್ಕೆ ಪೂರಕವಾಗಿ ಪುರಾವೆಗಳು ಸಿಕ್ಕಾಗ KCOCA ಕೋಕಾ ಸೇರಿಸಬಹುದಾಗುತ್ತೆ. SIT ವರದಿಯನ್ನು ಕಳುಹಿಸಿ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡ ಮೇಲೆ ಕೋಕಾ ಜಾರಿಯಾಗುತ್ತೆ. ಹೊಸ FIR ದಾಖಲಿಸಿ ತನಿಖೆ ಕೂಡ ನಡೆಸುವುದಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ. ಕಾಯ್ದೆ ಹೇಳೋದೇನು ಅಂತ ಹೇಳಿದ್ರೆ, ಸಂಘಟಿತ ಅಪರಾಧಕ್ಕೆ ಕನಿಷ್ಠ 5 ವರ್ಷ ಜೈಲಿರುತ್ತೆ, ಗರಿಷ್ಠ ಜೀವಾವಧಿ ಇರುತ್ತೆ, ದಂಡ ಇರುತ್ತೆ. ಇದೇ ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡಿದವ್ರಿಗೂ ಕೂಡ ಅದೇ ಶಿಕ್ಷೆ ಆಗಿಬಿಡುತ್ತೆ. ಸಂಘಟಿತ ಅಪರಾಧ ಗ್ಯಾಂಗ್ನ ಸದಸ್ಯ ಅಂಥೇಳಿ ಸಾಬೀತಾಗ್ಬಿಟ್ರೆ ಶಿಕ್ಷೆ ಫಿಕ್ಸ್. ಸಂಘಟಿತ ಅಪರಾಧಿಗಳ ಹಣಕಾಸು ಆಸ್ತಿ ಸೌಲಭ್ಯವನ್ನು ಬಳಸಿದವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಇದೇ ಸಂಘಟಿತ ಅಪರಾಧಕ್ಕೆ ದೋಷಾರೋಪಣೆಯಾದ ಯಾವೆಲ್ಲ ವ್ಯಕ್ತಿಗಳಿರ್ತಾರೋ ಅವರ ಆಸ್ತಿ ಜಪ್ತಿಯಾಗುತ್ತೆ. ಕೋಕಾ ಕಾಯ್ದೆ ಅಡಿಯಲ್ಲಿ ಜಾಮೀನು ಸಿಗೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸುಮಾರು 1 ವರ್ಷದವರೆಗೂ ಜಾಮೀನು ಸಿಗಲ್ಲ ಇವರಿಗೆ. 5 ವರ್ಷದವರೆಗೂ ಶಿಕ್ಷೆ ಆಗಬಹುದು, ಜೀವಾವಧಿ ಬೇಕಾದರೂ ಆಗಬಹುದು, ದಂಡ ಬೇಕಾದರೂ ಆಗಬಹುದು ಅಂತೇಳಿ. ಹಾಗಾಗಿ ಈ ತಂಡದ ಮೇಲೆ ಕೋಕಾ ಪ್ರಯೋಗ ಮಾಡಿದ್ರೆ ಹೇಗೆ ಅಂತ SIT ಯೋಚನೆ ಮಾಡ್ತಾ ಇದೆ. ಸುಮಾರು 7 ತಿಂಗಳ ಹಿಂದಿನ ಒಂದು ವಿಡಿಯೋ ಇದೀಗ ಮತ್ತೆ ವೈರಲ್ ಆಗ್ತಾ ಇದೆ. ವಿಜಯನಗರದಲ್ಲಿ ಗಿರೀಶ್ ಮಟ್ಟಣ್ಣನವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಇದು. ಧರ್ಮಸ್ಥಳ ಸಂಘದ ವಿರುದ್ಧ ಅಪಪ್ರಚಾರಕ್ಕೆ ಮಟ್ಟಣ್ಣನವರು ಬಂದಿದ್ದರು ಅಂತ ಆರೋಪಿಸಿ ಅವರೆಲ್ಲರೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಮಟ್ಟಣ್ಣನವರಿಗೆ ತರಾಟೆಗೆ ತೆಗೆದುಕೊಂಡಿರೋದು 7 ತಿಂಗಳ ಹಿಂದೆ ನಡೆದಿದ್ದಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಆಗಿದ್ದಂಥ ಘಟನೆ ಇದು. ಸ್ವಸಹಾಯ ಸಂಘದ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಈ ತಂಡ ಬಂದಿತ್ತು ಅಂತ ಒಂದು ಆರೋಪ. ನಮ್ಮೂರಲ್ಲಿ ಧರ್ಮಸ್ಥಳ ಸಂಘದಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ನಮಗೆ ಬೇಕಾದಾಗ ಸಾಲ ಕೊಟ್ಟಿದ್ದಾರೆ, ನಾವು ಸರಿಯಾಗಿ ಕಟ್ತಾ ಇದ್ದೇವೆ. ಮಹಿಳೆಯರು ಪುರುಷರು ಮಟ್ಟಣ್ಣನವರವರನ್ನು ಸುತ್ತುವರೆದು ತರಾಟೆಗೆ ತೆಗೆದುಕೊಂಡಿದ್ರು. ಹಾಗೆಲ್ಲ ಇತ್ತಲ್ಲ ನಿಮಗೆ, ಈ ಲೋನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕ್ರೋ ಫೈನಾನ್ಸು ಅದು ಇದು ಅಂತೆಲ್ಲ ಇತ್ತಲ್ಲ. ಆಗ ಬೇರೆ ಬೇರೆ ಕಂಪನಿಗಳು ಈ ಥರ ಸಾಲ ಕೊಡ್ತಾ ಇವೆ, ತೊಂದರೆ ಮಾಡ್ತಾ ಇವೆ ಅಂತ ಬಂದಾಗ ಮಟ್ಟಣ್ಣನವರ್ ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೋದಾಗ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಂಥ ವಿಡಿಯೋ ಅಂತ ಆರೋಪ. ಇದು ಒಂದೇ ಊರಿಗೆಲ್ಲ, ನಮ್ಮ ತರ ಬೇರೆ ಬೇರೆ ಈಗ ರೈತ ಸಂಘದವರು ಬೇರೆ ಬೇರೆ ಸಂಘದವರು ಎಲ್ಲ ಊರಿಗೆ ಹೋಗಿ ಒಂದು ಅವೇರ್ನೆಸ್ ಇದ್ರ ಮಾಡಕತ್ತಾರ. ನಮಗೆ ಇಂತಲ್ಲೇ 1 ತಿಂಗಳನ 2 ತಿಂಗಳ ಹಿಂದಿಂದ ಇಲ್ಲಿ ಈ ಊರಿಂತ ನನಗೂ ಕೂಡ ಇವತ್ತೇ ಗೊತ್ತಾಗಿದ್ದು, ಈ ಗ್ರಾಮದ ಹೆಸರು ಇವತ್ತೇ ಗೊತ್ತಾಗಿದ್ದು. ಮಾಡಿಲ್ಲ, ಬಲವಂತ ಮಾತಾಡಕ್ ಬಿಟ್ರಿಲ್ಲ. ನಾವು ಈ ಇಡೀ ರಾಜ್ಯದೊಳಗ ಶವ ಹೂತಿಟ್ಟ ಕೇಸ್ನ NIA ತನಿಖೆ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಅಪಸ್ವರ ಇದೆ, ಗೊಂದಲ ಇದೆ. NIA ತನಿಖೆಗೆ ವಹಿಸಿದ್ರೆ ತಪ್ಪಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಮಾತಾಡಿರೋದು. NIA ತನಿಖೆ ಆಗಲಿ ಬಿಡಿ, ಏನು ತಪ್ಪು ಅಂತ ಅವ್ರು ಮಾತಾಡಿದ್ರೆ, NIA ತನಿಖೆ ಅವಶ್ಯಕತೆ ಏನಿದೆ ರೀ ಅಂತೇಳಿ ಗೃಹ ಸಚಿವರು ಮಾತಾಡಿದ್ದಾರೆ. ತನಿಖೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ನಾವ್ಯಾರು? ಈಗಾಗಲೇ ದೂರುದಾರ ಚಿನ್ನಯ್ಯನನ್ನು SIT ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆ ಆದಮೇಲೆ ಸತ್ಯಾಸತ್ಯತೆ ಏನು ಅಂತ ಆಚೆ ಬರುತ್ತೆ ಅಂಥೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಇತ್ತ NIA ತನಿಖೆಗೆ ವಹಿಸ್ಬಿಡಿ ಅಂತೇಳಿ ವಿಜೇಂದ್ರ ಕೂಡ ಒಂದು ಕಡೆ ಮಾತಾಡಿದ್ದಾರೆ. ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ, ಇನ್ನೇನು ಅಲ್ಲಿ ಕೊಡುವಂತದ್ದೇನು ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೆ ಕೊಟ್ರೆ ಕೊಡು, ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನಂತರಲ್ಲಿ ಏನಂತ ವಿಶೇಷ ಇಲ್ಲ, ನಿನ್ನೆ ಹೇಳಿದ್ದೆ ನಾನು. ಈಗಾಗಲೇ ಮುಗಿಯುವಂತಲ್ಲಿದೆ. ಈಗ ಯಾರ ಮೇಘ ಆರೋಪ ಮಾಡಿಲ್ಲ, ಮಾಡಿದ್ದಾರೆ, ಇನ್ನು ಅಂತಿಮ ವರದಿ ಕೊಡ್ತಾರೆ. ಕೋರ್ಟಿಗೆ ಅಂತಿಮ ವರದಿ ಕೊಡ್ಬೇಕು, ವೇಟ್ ಮಾಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ಸತ್ಯವನ್ನ ಜನಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ.
ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ. ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ಅವರು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ, ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು, ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ NIAಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಅದು ಮಾಡೋ